Hello everyone, my name is Irfan. I am a maths lecturer. ಯೂಶಲಿ ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಟರ್ಮಿನೆಂಟ್ಸಿಂದು ನಾವು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲ್ತಿದ್ದೀವಿ. ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ ಡಿಟರ್ಮಿನೆಂಟ್ಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಕಲ್ತಿದ್ದೀವಿ. ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ, ಅವೇ ಕ್ವಶನ್ಸು ಸೇಮ್ ಅಲ್ಲೇನೋ 3 ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಅಲ್ಲಿ 3 ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಸ್ವಲ್ಪ ಇನ್ನೊಂದು 2-3 ಕ್ವಶನ್ಸ್ ಮಾಡಿಸಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್, ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಕೊಟ್ಟಾಗ ಯಾವ ಥರದ ಕ್ವಶನ್ಸ್ ಕೇಳ್ತಾನೆ ಅವು ಕ್ವಶನ್ಸು ಪ್ಲಸ್ ಒಂದು ಪ್ರೀವಿಯಸ್ ಮಾಡಿಸಿವಲ್ಲ ಅದೇ ಥರದ್ದು ಒಂದು ಕ್ವಶನ್ಸು ಅಂತ ಅದು ಮಾಡೋಣ. ಓಕೆ, ನೋಡಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ನೀವು ಫಸ್ಟ್ ಆ ವಿಡಿಯೋ ನೋಡಿ, ವೈ ಬಿಕಾಸ್ ಅಲ್ಲಿ ಇಂಟ್ರೊಡಕ್ಷನು ಮಾಡಿಸಿದ್ದೀನಿ. ಇಂಟ್ರೊಡಕ್ಷನ್ ಆದಮೇಲೆ ಒಂದೊಂದೇ ಈಸಿ ಲೆವೆಲ್ ಕ್ವಶನ್ ಪೇಪರ್ ಬಂದಾಗ ಅವು 3 ಕ್ವಶನ್ನೇ ಸಾಕು. ಓಕೆ, ಸೊ ಒಂದು ಟಫು ಬಂದಾಗ ಸ್ವಲ್ಪ ಟಫ್ ಇದೆಯಾ ಕ್ವಶನ್ ಪೇಪರ್ ಅಂತ ಬಂದಾಗ, ಸೊ ಇದನ್ನು ಯು ಕ್ಯಾನ್ ಗೋ ಫಾರ್ ದೀಸ್ ಟೈಪ್ ಆಫ್ ಕ್ವಶನ್ಸು. ಸೊ ನಾವು ಪಾರ್ಟ್ 1ಅಲ್ಲಿ ಏನು ಕಲ್ತಿದ್ದೀವಿ ಅಂದರೆ, ಸೊ ನಮಗೆ ನಾರ್ಮಲಾಗಿ ಸ್ವಲ್ಪ ಈಸಿ ಕ್ವಶನ್ಸ್ ಕಲ್ತಿದ್ದೀವಿ. ಸೊ ನಮಗೆ ಈಸಿ ಪೇಪರ್ ಕೊಟ್ಟಾಗ ಆ ಥರದ ಕ್ವಶನ್ಸ್ ಬರ್ತವೆ. ಸೊ ನಾರ್ಮಲಾಗಿ ಆ ಥರನೇ ಕ್ವಶನ್ಸ್ ಬರೋದು. ಸೊ ನಿಮಗೆ ಪೇಪರ್ ಏನು ಟಫ್ ಏನಿರಲ್ಲ. ಸೊ ನಿಮ್ಗೆ ಏನು ಟಫ್ ಲೆವೆಲ್ ಅಂತ ಕೇಳಿದಾಗ ಟಫು ಬರಬೇಕಂದ್ರೆ ಕ್ವಶನ್ಸ್ ಬಂದರೆ ಈ ಥರ ಕ್ವಶನ್ಸ್ ಬರ್ತವೆ. ಅಂದರೆ ಈಸಿ ಓನ್ಲಿ, ಇವೇನು ಭಾಳ ಟಫ್ ಏನಂತಲ್ಲ. ಏನು ಕೊಟ್ಟಿದ್ರೆ ಅಲ್ಲಿ ಲೆವೆಲ್ ಆಫ್ ಆಸ್ಕಿಂಗ್ ಕ್ವಶನ್ ಇಸ್ ಡಿಫ್ರೆಂಟ್. ಅಲ್ಲಿ ಬೇರೆ ಥರ ಕ್ವಶನ್ಸ್ ಕೇಳಿದ್ರು, ಇಲ್ಲಿ ಬೇರೆ ಥರ ಕ್ವಶನ್. ಅಂದರೆ ಇಲ್ಲಿ ಸೆಂಟೆನ್ಸ್ ಫಾರ್ಮಾಟ್ ಕೊಟ್ಟು, ಅಲ್ಲಿ ಡೈರೆಕ್ಟ್ ಇಕ್ವೇಷನ್ಸ್ ಕೊಟ್ಬಿಡ್ತಿದ್ರು. ಓಕೆ, ಇಲ್ಲಿ ಸೆಂಟೆನ್ಸ್ ಫಾರ್ಮಾಟಲ್ಲಿ ಕೊಟ್ಟಿದ್ರೆ ಈ ಸೆಂಟೆನ್ಸ್ನ ಈಕ್ವೇಷನ್ಸ್ ಫಾರ್ಮಾಟಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ ಅದೇನು ಡಿಫಿಕಲ್ಟ್ ಅಂತಲ್ಲ. ಸೊ ಫಸ್ಟ್ ನಿಮಗೆ ಇದು ಈಕ್ವೇಷನ್ಸಲ್ಲಿ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ನೀವು 9th 10th ಕಲ್ತಿರ್ತೀರ ಮೇ ಬಿ. ಸೊ ನಿಮಗೆ ಈ ಥರ ಆಲ್ಜಿಬ್ರಿಕ್ ಈ ಥರ ಸ್ಟೇಟ್ಮೆಂಟ್ ಇರೋದು ಈಕ್ವೇಷನಲ್ಲಿ ಕಲಿಯೋದು, ಈಕ್ವೇಷನಲ್ಲಿ ಕನ್ವರ್ಟ್ ಮಾಡೋದು ನೀವು ಕಲ್ತಿರ್ತೀರ. ಓಕೆ, ಸೊ ನಾವು ನೋಡಿ ಏನು ಕೊಟ್ಟಿದ್ದಾರೆ. ಸೊ ಇದನ್ನು ಸಿಸ್ಟಮ್ ಆಫ್ ಇಕ್ವೇಷನ್ ಕ್ವಶನ್ ಸಾಲ್ವ್ ಮಾಡೋದು. ಓಕೆ, ಕ್ವಶನ್ ನಂಬರ್ 4, ಎ ಕಾಸ್ಟ್ ಆಫ್ 4 kg ಆನಿಯನ್, 3 kg wheat, 2 kg rice is rupees ದಟ್ ಸಿಂಬಲ್ ₹60 ಅಂತ ಕೊಟ್ಟಿದ್ದಾರೆ. ಅದೇ ಥರ 2 kg ಆನಿಯನ್, 4 kg wheat, 6 kg ರೈಸ್ಗೆ ₹90 ಕೊಟ್ಟಿದ್ದಾರೆ. ಅದೇ ಥರ 6 kg ಆನಿಯನ್, 2 kg wheat, 3 kg ರೈಸ್ಗೆ ಅವ್ರು ಎಷ್ಟು ಕೊಟ್ಟಿದ್ದಾರೆ, ₹70 ಅಂತ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದಿ ಕಾಸ್ಟ್ ಆಫ್ ಐಟಮ್ಸ್ ಪರ್ kg ಸೊ ಬೈ ದಿ ಮ್ಯಾಟ್ರಿಕ್ಸ್ ಮೆಥಡ್. ಅಂದರೆ ಸೊ ಇಷ್ಟೆಲ್ಲ ತೊಗೊಂಡಾಗ ಇಷ್ಟ ಆದಾಗ, ಇಷ್ಟೆಲ್ಲ ತೊಗೊಂಡಾಗ ಇಷ್ಟ ಆದಾಗ, ಇಷ್ಟೆಲ್ಲ ತೊಗೊಂಡಾಗ ಇಷ್ಟ ಆದಾಗ, ಸೊ ನಮಗೆ 1 kg ಆನಿಯನ್ಗೆ ಪ್ರೈಸ್ ಎಷ್ಟು, ಅಥವಾ 1 kg ಸೊ 1 kg ಆನಿಯನ್ ವೀಟ್ಗೆ ಪ್ರೈಸ್ ಎಷ್ಟು, 1 kg ರೈಸ್ಗೆ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಲೆಟ್ ಅಸ್ ಕನ್ಸಿಡರ್, ನಾವು ಏನು ಕಂಡಿದ್ದು ಅದನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ cost of onion, wheat, rice per kg is X, Y, Z. ಓಕೆ, ಸೊ ನಾನೇನು ಮಾಡೀನಿ, 1 kg ಆನಿಯನ್ ಬೆಲೆ 1 kg ಆನಿಯನ್ ಬೆಲೆ ಎಕ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ 1 kg ವೀಟ್ ಬೆಲೆ ವೈ ಅಂತ ಅಸ್ಯೂಮ್ ಮಾಡ್ಕೊಂಡು, 1 kg ರೈಸ್ ಬೆಲೆ ಝೆಡ್ ಅಂತ ಅಸ್ಯೂಮ್ ಮಾಡ್ಕೊಂಡು. ಓಕೆ, ಅದನ್ನು ಈಕ್ವೇಷನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರುತ್ತಲ್ಲ ಈಗ. ಓಕೆ, ಸೊ ಅಂದರೆ ನೋಡಿ, ಸೊ 4 kg ಆನಿಯನ್ ತೊಗೊಂಡಿದ್ದಾರೆ. ಎಷ್ಟು 4 kg ಅಂದರೆ ಅದ್ರ ಬೆಲೆ ಎಕ್ಸ್ ಇರ್ಬೋದಾ, ಪ್ಲಸ್ ಎಷ್ಟು 3 kg ವೀಟ್ ತೊಗೊಂಡಿದ್ರೆ, ಸೊ 1 kg ಅಥವಾ kg 1 kg ಇದ್ರ ಬೆಲೆ ವೀಟ್ ಬೆಲೆ ಎಷ್ಟು ವೈ ಅಂತ ಅಸ್ಯೂಮ್ ಮಾಡ್ಕೊಂಡು, ದಟ್ ಯು ರೈಟ್ ಆಸ್ ವೈ ಇಯರ್. ಓಕೆ, ಅದೇ ಥರ 1 kg ರೈಸ್ ಬೆಲೆ ಎಷ್ಟು ಅಂತ ಝೆಡ್ ಅಂತ ಅಸ್ಯೂಮ್ ಮಾಡ್ಕೊಂಡು, ಅದನ್ನು ಝೆಡ್ಡಿಂದ ಮಲ್ಟಿಪ್ಲೈ 2 × Z, ದಟ್ ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ, ಸೊ ದಟ್ ಈಸ್ ₹60. ಇದು ಒಂದು ಈಕ್ವೇಷನ್ ಆಯಿತು. ಓಕೆ, ನೆಕ್ಸ್ಟ್ ಅದಾದಮೇಲೆ ಏನು ಮಾಡೋಣ. ಸೊ ಹಿಯರ್ ನಾವೇನು ಬರುತ್ತೆ, ನೆಕ್ಸ್ಟು ಸೆಕೆಂಡ್ ಈಕ್ವೇಷನ್ ಏನು ಕೊಡ್ತಾರೆ, 2 kg ಆನಿಯನ್ ಪ್ಲಸ್ 4 kg ವೀಟ್, ನೆಕ್ಸ್ಟ್ 6 kg ರೈಸ್. ಓಕೆ, 6 kg ರೈಸ್, ದಟ್ ಕಾಸ್ಟ್ ಈಸ್ ₹90. ಇಷ್ಟು ₹90 ಅಂತ ಕೊಟ್ಟಿದ್ದಾರೆ. ಅದೇ ಥರ ನೆಕ್ಸ್ಟು, ಸೊ ಥರ್ಡ್ 6 kg ಆನಿಯನ್, ನೆಕ್ಸ್ಟು 2 kg ವೀಟ್, ನೆಕ್ಸ್ಟ್ 3 kg ರೈಸ್ ಅಂತ ಕೊಟ್ಟಿದ್ದಾರೆ. ಅದ್ರದ್ದು ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ₹70 ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರಷ್ಟು ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, ₹70 ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಜಸ್ಟ್ ಹೇಳಿ ಈಕ್ವೇಷನ್ಸ್ ಬಂದವಾ, ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡಿ. ಸೊ ಯು ನೋ ದಟ್ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಹೆಂಗೆ ಹೇಳ್ತಾರೆ, ಇದ್ರ ಕೋಎಫಿಷಿಯೆಂಟ್ಸ್. ಓಕೆ, ಸೊ ಕೋಎಫಿಷಿಯೆಂಟ್ಸ್. ಓಕೆ, ಸೊ ಕೋಎಫಿಷಿಯೆಂಟ್ಸ್ ಬರ್ಕೊಳ್ಳಿ. ಸೊ ದಿಸ್ ಇಸ್ 4 3 2 ನೆಕ್ಸ್ಟ್ ಇಲ್ಲಿ 2 4 6, ದಿಸ್ ಇಸ್ 2 4 6, ಹಿಯರ್ 6 2 3. ಓಕೆ, ಹಿಯರ್ 6 2 3 ಇಂಟು X Y Z
ದಟ್ ಈಸ್ ಈಕ್ವಲ್ ಟು ಇದಕ್ಕೆ ಈಕ್ವಲ್ ಇರುತ್ತೆ ಇವು ರುಪೀಸ್ಗೆ ಈಕ್ವಲ್ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ದಿಸ್ ಇಸ್ 60, 90, 70. ಓಕೆ, ಅಂದರೆ ಮೀನಿಂಗ್ ಏನು? ಸೊ ದಿಸ್ ಇಸ್ ಎ ಮ್ಯಾಟ್ರಿಕ್ಸ್ ಅಂತ ಕನ್ಸ್ಯೂಮ್ ಮಾಡ್ಕೊಳ್ಳಿ, ದಿಸ್ ಇಸ್ ಎಕ್ಸ್ ಮ್ಯಾಟ್ರಿಕ್ಸ್, ದಿಸ್ ಈಸ್ ಬಿ ಮ್ಯಾಟ್ರಿಕ್ಸ್. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ವಾಟ್? ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎಕ್ಸ್ ಮ್ಯಾಟ್ರಿಕ್ಸ್. ಎಕ್ಸ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ಬಿ. ಇದು ಓಕೆ, ಇದನ್ನು ಕಂಡುಹಿಡ್ಬೇಕಂದ್ರೆ ಏನು ಮಾಡಬೇಕು? ನಾವು ಎ ಇನ್ವರ್ಸ್ ಕಂಡುಹಿಡ್ಕೋಬೇಕು. ಓಕೆ, ಸೊ ಎ ಇನ್ವರ್ಸ್ ನೋಡಿ, ಫಸ್ಟು ಎ ಇನ್ವರ್ಸ್ ನೋಡಿ ಏನಾಗುತ್ತೆ. ಸೊ ಎ ಇನ್ವರ್ಸ್ ಫಾರ್ಮುಲಾ ಏನಿದೆ ನಮಗೆ? ಸೊ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇಷ್ಟು ಗೊತ್ತಿದೆ ನಮಗೆ. ಸೊ ಇಷ್ಟು ಗೊತ್ತಿದೆ ಅಂತಂದಾಗ ಸೊ ನಾವೇನು ಮಾಡಿ, ಸೊ ಡಿಟರ್ಮೆಂಟ್ ಆಫ್ ಎ ಕಂಡು. ಸೊ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು, ಸೊ ಮ್ಯಾಟ್ರಿಕ್ಸ್ ಏನಿದೆ ನೋಡಿ ಡಿಟರ್ಮೆಂಟು ಹಿಯರ್. ಸೊ 4 3 2 2 4 6 4 3 2 4 3 2 2 4 6 4 3 2 2 4 6 4 3 2 2 4 6 6 2 3. ಓಕೆ, ಸೊ ದಟ್ ಈಸ್ 6 2 3. ಸೊ 6 2 3. ಓಕೆ, ಇದರದ್ದು ಡಿಟರ್ಮೆಂಟ್ ಕಂಡಿಡ್ಬೇಕು. ಡಿಟರ್ಮೆಂಟ್ ಹೆಂಗೆ ಕಂಡಿಡ್ತೀರಾ? ಸೊ ಹಿಯರ್ ವಾಟ್ ಯು ಹ್ಯಾವ್, ಇಟ್ ಈಸ್ ಯು ಟೇಕ್ ಇಟ್ ಆಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಎಕ್ಸ್ಪ್ಯಾಂಡ್ ಅಲಾಂಗ್ ರೋ 1. ಸೊ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ? ಸೊ ನಾವು ಯು ಜಸ್ಟ್ ಸಿ ಏನಾಗುತ್ತೆ, 4 ಆಫ್ ಫಸ್ಟ್ ಆಫ್ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೊ 4 ಆಫ್ ಡಿಟರ್ಮೆಂಟ್ ಆಫ್ ದಿಸ್ 4 3 is 12 ಮೈನಸ್ 2 4 2 6 is 12. ಓಕೆ, ಇಲ್ಲೇನು ಮೈನಸ್ 3 ಆಫ್. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 2 3 ಏನಾಗುತ್ತೆ 6 ಆಗುತ್ತೆ, ಮೈನಸ್ 6 ಇಂಟು 6 is 36 ಆಗುತ್ತೆ. ಓಕೆ, ನೆಕ್ಸ್ಟು ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ 2 ಇಂಟು, ಸೊ 2 ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ 2 2 is 4 ಮೈನಸ್ 6 4 is 24. ಇಷ್ಟಾಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋದಾಗ ಸೊ 12 - 12 ಅಂದರೆ 0 ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ, ಸೊ ಮೈನಸ್ 3 ಟೈಮ್ಸ್ ಆಫ್ 6 ಮೈನಸ್ 36 ಇಸ್ ಮೈನಸ್ 30. ಓಕೆ, ಸೊ ಇಲ್ಲಿ ಎಷ್ಟಾಗುತ್ತೆ? ಸೊ ಪ್ಲಸ್ 2 ಟೈಮ್ಸ್ ಆಫ್ 4 ಮೈನಸ್ 24 ಎಷ್ಟಾಗುತ್ತೆ? 4 ಮೈನಸ್ 24 ಇಸ್ ಮೈನಸ್ 20. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ವಿಲ್ ಬಿಕಮ್ ಔಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 90. ಓಕೆ, ದಿಸ್ ವಿಲ್ ಬಿಕಮ್ ಮೈನಸ್ 40 ಆಗುತ್ತೆ. ಓಕೆ, ಸೊ ಮೈನಸ್ 40 ಆಗುತ್ತಾ? ಎಸ್ 3 3 ಮೈನಸ್ 90. ಸಮ್ ಡಿಟರ್ಮೆಂಟ್ ಆಫ್ ಎ ಎಷ್ಟು ಬಂದಿದೆ ನಮಗೆ? ಸೊ ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 50. ಓಕೆ, ಸೊ ದಟ್ ಈಸ್ ನಾಟ್ ಈಕ್ವಲ್ ಟು 0. ಡಿಟರ್ಮೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ದೇರ್ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್. ಎ ಇನ್ವರ್ಸ್ ಎಕ್ಸಿಸ್ಟೆಂಟ್ ಓವರ್ ಹಿಯರ್. ಓಕೆ, ಇದಾಯ್ತಾ? ಇದಾದಮೇಲೆ ಸೊ ಇಲ್ಲೊಂದು ಲೈನ್ ಹಾಕೊಂತ ನೋಡಿ. ಓಕೆ, ಇದಾದಮೇಲೆ ಏನು ಮಾಡಬೇಕು? ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕು. ಸೊ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕು. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕಂದ್ರೆ ನಾವು ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡುಹಿಡಬೇಕು. ಸೊ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಏನು ಬರ್ತಾವೆ ನೋಡಿ. ಸೊ ನಮಗೆ ಫಸ್ಟ್ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಅಂದರೆ A11 A12 A13. ಸೊ ಅದೇ ಥರ ಇಲ್ಲೇ ಮಾಡೋಣ. A21 A22 A23 A31 A32 A33. ಓಕೆ, ಸೊ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡುಹಿಡಬೇಕು. ಸೊ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡುಹಿಡೋಣ. ಕೋಫ್ಯಾಕ್ಟರ್ ಎಲಿಮೆಂಟ್ಸಿಂದ ಏನು ಮಾಡೋಣ? ಸೊ ನಮಗೆ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಅಂದರೆ ಇದು ಆ್ಯಡ್ ಮಾಡಿದಾಗ ನಮಗೆ ಈವನ್ ಬಂದಾಗ ಇಟ್ ಈಸ್ ಪ್ಲಸ್. ಸೊ ರೋ ಮತ್ತು ಕಾಲಮ್ ಆ್ಯಡ್ ಮಾಡಿದಾಗ ಇಟ್ ಈಸ್ ಆಡ್ ಬಂದಾಗ ದಟ್ ಈಸ್ ನೆಗೆಟಿವ್. ದಿಸ್ ಈಸ್ ಪ್ಲಸ್ ನೆಗೆಟಿವ್ ಪ್ಲಸ್ ನೆಗೆಟಿವ್ ಪ್ಲಸ್ ನೆಗೆಟಿವ್ ಪ್ಲಸ್ ನೆಗೆಟಿವ್ ಪ್ಲಸ್ ಪ್ಲಸ್. ಓಕೆ, ನಾವು ಮಲ್ಟಿಪ್ಲೈ ಬೈ ಮೈನರ್. ಮೈನರ್ ಹೆಂಗೆ ಕಂಡುಹಿಡಿತೀರಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಇದು ಬಿಟ್ಬಿಡಿ. 4 3 ಎಷ್ಟಾಗುತ್ತೆ? 12 ಆಗುತ್ತೆ. 12 ಮೈನಸ್ 2 6 12. ಓಕೆ, ಇಷ್ಟ ಆಯಿತಾ? ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 3 6 2 3 6 ಮೈನಸ್ ಆಫ್ 6 6 36. ಸೊ ನೀವು ಕೇರ್ಫುಲ್ಲಾಗಿ ಮಾಡಬೇಕು. ಒಂದು ಪ್ಲಸ್ ಆರ್ ಮೈನಸ್ ಮಿಸ್ ಆದರೂ ನಮ್ಗೆ ರಾಂಗ್ ಬರುತ್ತೆ ಆನ್ಸರು. ಓಕೆ, ನಾವು ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ 2 2 4 ಮೈನಸ್ ಆಫ್ 6 4 24. ಓಕೆ, ನೆಕ್ಸ್ಟ್ ಅದೇ ಥರ ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 3 9 ಮೈನಸ್ ಆಫ್ 2 2 4. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡೋದು 4 3 12 ಮೈನಸ್ ಆಫ್ 6 2 12. ಓಕೆ, ಅದೇ ಥರ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟಾಗ ಸೊ 4 2 8 ಮೈನಸ್ ಆಫ್ 6 3 ಎಷ್ಟಾಗುತ್ತೆ? 18 ಆಗುತ್ತೆ. ಸೊ ದಿಸ್ ಇಸ್ 18. ನೆಕ್ಸ್ಟು ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 6 3 18 ಮೈನಸ್ ಆಫ್ 4 2 8. ಓಕೆ,
ಅದೇ ಥರ ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ 6 4 ಎಷ್ಟಾಗುತ್ತೆ? ಸೊ ದಟ್ ಈಸ್ 24 ಮೈನಸ್ ಆಫ್ 2 2 ಜ 4. ನೆಕ್ಸ್ಟ್ ಅದೇ ಥರ್ಡ್ ರೋ ಥರ್ಡ್ ಕಾಲಮ್ ನೋಡಿ. ಸೊ 4 4 ಎಷ್ಟಾಗುತ್ತೆ? 16 ಮೈನಸ್ ಆಫ್ 2 3 ಜ 6. ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಸೊ ಇದನ್ನು ಸಾಲ್ವ್ ಮಾಡಿದಾಗ 12 - 12 ಅಂದರೆ 0 ಬರುತ್ತೆ. 6 - 36 ಅಂದರೆ -30 ಬರುತ್ತೆ. -30 -3 ದಟ್ ಈಸ್ +30. ಸೊ 4 - 24 ಮಾಡಿದ್ರೆ -20 ಬರುತ್ತೆ. ಓಕೆ, ರೈಟ್, -20 ಇಯರ್. 9 - 4 ಮಾಡಿದಾಗ ಏನಾಗುತ್ತೆ? 5 ಬರುತ್ತೆ. 5 × - is -5. ಓಕೆ, ಸಿಮಿಲರ್ಲಿ 12 - 12 ಮಾಡಿದಾಗ 0 ಬರುತ್ತೆ. ಅದೇ -8 - 18 ಮಾಡಿದ್ರೆ -10 ಬರುತ್ತೆ. -10 × - is +10. ಓಕೆ, ಸೊ 8 - 8 ಮಾಡಿದಾಗ 10 ಬರುತ್ತೆ. ಸಿಮಿಲರ್ಲಿ 24 - 4 ಮಾಡಿದಾಗ 20 ಬರುತ್ತೆ. ದಿಸ್ ವಿಲ್ ಬಿಕಮ್ -20 ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ 16 - 6 ಮಾಡಿದಾಗ ಏನಾಗುತ್ತೆ? 10 ಆಗುತ್ತೆ. ಓಕೆ, ಇಷ್ಟ ಆಯಿತಾ? ಸೊ ನಾವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಕೋಫ್ಯಾಕ್ಟರ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೊಳ್ಳಿ. ಏನಿದೆ ನಮಗೆ? ಸೊ 0 30 - 20 0 30 - 20. ಓಕೆ, ಅದೇ ಥರ -5 0 10 -5 0 10. ಓಕೆ, ನೆಕ್ಸ್ಟ್ ಅದೇ ಥರ ಸೊ 10 - 20 10 10 - 20 10. ಓಕೆ, ಸೊ ಇಷ್ಟ ಆಯಿತಾ? ಸೊ ನಾವೇನು ಕಂಡಿಡ್ಬೇಕು? ಆಡ್ಜಾಯಿಂಟ್ ಕಂಡಿಡ್ಬೇಕು. ಓಕೆ, ಸೊ ಆಡ್ಜಾಯಿಂಟ್ ಅಂದರೆ ಏನು? ಸೊ ಆಡ್ಜಾಯಿಂಟ್ ಇಸ್ ನಥಿಂಗ್ ಬಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ದ ಟ್ರಾನ್ಸ್ಪೋಸ್. ಸೊ adjoint of A that is equal to cofactor of A ದು ಟ್ರಾನ್ಸ್ಪೋಸ್. ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? adjoint of A ಬರುತ್ತೆ. ಸೊ ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ adjoint of A. ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಸೊ ನಮಗೆ ಪೇಜ್ ಇಲ್ಲ ಅಂತಲ್ಲ, ಪೇಜ್ ಭಾಳ ಇದ್ದಾವೆ. ಸೊ ನಮಗೆ ಎಲ್ಲ ಒಂದೇದ್ರೊಳಗೆ ಆಗ್ಬೇಕಂತೇಳಿ ನಾನು ಎಲ್ಲ ಕಡೆ ಒಂದೇ ಮಾಡ್ತಾರೆ. adjoint of A is equal to so transpose of A 0 30 - 20. ನಂತರ adjoint of ಅಂದರೆ ಏನು? ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡೋದು. ರೋ ಇದ್ದಿದ್ದು ಕಾಲಮ್ ಬರ್ಕೊಡ್ತೀನಿ. ಅದೇ ಥರ -5 0 10. ಓಕೆ, ಇಲ್ಲಿ ರೋ ಇದ್ದಿದ್ದು ಕಾಲಮ್ ಆಯಿತಾ, ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಆಯಿತು, ಇದು ಥರ್ಡ್ ರೋ ಇದ್ದಿದ್ದು ಥರ್ಡ್ ಕಾಲಮ್ ಆಗುತ್ತೆ. ಸೊ ನಮಗೆ 10 - 20 10. ದಿಸ್ ಈಸ್ adjoint of A ಬಂತು. ಸೊ ನಮಗೆ adjoint of A ಬಂದಾಗ ಸೊ ನೆಕ್ಸ್ಟ್ ಏನು ಮಾಡಬೇಕು ನಮಗೆ? ಯು ನೋ ದಟ್. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎಕ್ಸ್ ಇನ್ವರ್ಸ್. ಎಕ್ಸ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ ವಾಟ್? ಸೊ A ಇನ್ವರ್ಸ್ ಇಂಟು ಬಿ. ಓಕೆ, A ಇನ್ವರ್ಸ್ ಇಂಟು ಬಿ ಇರುತ್ತೆ. A ಇನ್ವರ್ಸ್ ಅಂದ್ರೆ ಏನು? 1 / ಡಿಟರ್ಮೆಂಟ್ ಆಫ್ A ಇಂಟು ಸೊ ನಮ್ಗೆ ಏನು ಹೋಗುತ್ತೆ? 1 / ಡಿಟರ್ಮೆಂಟ್ ಆಫ್ A ಇಂಟು adjoint ಆಫ್ A. ಓಕೆ, ಇಂಟು ಬಿ ಮ್ಯಾಟ್ರಿಕ್ಸ್. ಓಕೆ, ನೋಡಿ ನಾವು ಓಕೆ, ಒಂದು ಡಿಟರ್ಮೆಂಟ್ ಎಷ್ಟು ಬಂದಿದೆ ನಮಗೆ? ಸೊ ಡಿಟರ್ಮೆಂಟ್ 1 / 50 ಬಂದಿದೆ. ಓಕೆ, ಸೊ ದಟ್ ಈಸ್ 50 ಬರ್ಕೊಳ್ಳಿ. 50 ಬಂದಿದೆ ನೋಡಿ, ಚೆಕ್ ಮಾಡಿ. ಡಿಟರ್ಮೆಂಟ್ ಎಷ್ಟು? 50 ಬಂದಿದೆ. ಯು ರೈಟ್ ಇಟ್ 50 ಇಯರ್. ಓಕೆ, ಸೊ 50 ಬಂದಿದ್ದೀನಾ? 50 ಬಂದಿದ್ದು ಇಲ್ಲಿ adjoint of A ಎಷ್ಟು ಬರುತ್ತೆ ನೋಡಿ. adjoint of A ಏನು ಬಂದಿದೆ ಅದು ಬರ್ಕೊಳ್ಳಿ ಮ್ಯಾಟ್ರಿಕ್ಸ್. ಓಕೆ, adjoint of A is equal to 0 - 5 10 0 - 5 10. ನೆಕ್ಸ್ಟು 30 0 - 20 30 0 - 20. ನೆಕ್ಸ್ಟು -20 10 10 -20 10 10. ಓಕೆ, ಮಲ್ಟಿಪ್ಲೈಡ್ ಬೈ ಬಿ ಮ್ಯಾಟ್ರಿಕ್ಸ್. ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಬಿ ಮ್ಯಾಟ್ರಿಕ್ಸ್ ಈಸ್ ನಮಗೆ 60 90 70. ದಟ್ ಈಸ್ 60 90 70 ಯು ಹ್ಯಾವ್. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ 1 / 50 ರೈಟ್ ಆಸ್ ಇಟ್ ಈಸ್. ಓಕೆ, ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ? ಸೊ ದಿಟ್ ಈಸ್ 3 × 3. ಫಸ್ಟ್ ಕಾಲಮ್ ಮಾಡಿದ್ರೆ 0 × 60 ಮಾಡಿದ್ರೆ 0 ಬರುತ್ತೆ. ಓಕೆ, ಸೊ -5 × 90 ಮಾಡಿದಾಗ ದಟ್ ಈಸ್ -450 ಆಗುತ್ತೆ. ಓಕೆ, ಸೊ ದಟ್ ಈಸ್ 1 × 70 is +700 ಆಗುತ್ತೆ. ಓಕೆ, ಇಷ್ಟ ಆಯಿತಾ? ನೆಕ್ಸ್ಟು ಅದೇ 30 × 60 ಮಾಡಿದಾಗ 1800 ಆಗುತ್ತೆ. ಓಕೆ, ನೆಕ್ಸ್ಟ್ 0 × ಎನಿಥಿಂಗ್ ಈಸ್ 0. 20 × ದಿಸ್ ಇಸ್ -1400 ಆಗುತ್ತೆ. ಓಕೆ, ಅದೇ ಥರ -20 × 60 ಮಾಡಿದಾಗ ಎಷ್ಟಾಗುತ್ತೆ? -20 ಇಟ್ಟಿದಾಗ ಸೊ ದಿಸ್ ಈಸ್ -1200. ಓಕೆ, ಸೊ ಪ್ಲಸ್ ದಿಸ್ ಈಸ್ ಪ್ಲಸ್ 10 × 90 is 900. ಇಯರ್ ದಿಸ್ ಈಸ್ +700. ಓಕೆ, ಇಷ್ಟು ಸಾಲ್ವ್ ಮಾಡಿದಾಗ ಏನಾಗುತ್ತೆ? 1 / 50 ರೈಟ್ ಆಸ್ ಇಟ್ ಈಸ್. ಓಕೆ, ಇನ್ನು ಡಿವೈಡೆಡ್ ಬೈ 750 ಅಂದರೆ
700 250 ಬರುತ್ತೆ. ಓಕೆ, ಸೊ 700 ನಮಗೆ 450 ಕಳೆದಾಗ ಸೊ ದಟ್ ಈಸ್ 250. ಓಕೆ, ನೆಕ್ಸ್ಟ್ ಇಲ್ಲಿ 1800 400 ಕಳೆದಾಗ ಸೊ ದಲ್ ಗೆಟ್ ಇಟ್ ಆಸ್ 400. ಓಕೆ, ನೆಕ್ಸ್ಟ್ ಅದೇ ಥರ ಇವೆಲ್ಲ ಆ್ಯಡ್ ಮಾಡಿ ಸೊ ನಮ್ಗೆ ಎಷ್ಟಾಗುತ್ತೆ. ಸೊ ದಿಸ್ ಈಸ್ 1600 ಆಗುತ್ತೆ. 1600 1200 ಹೋದಾಗ ಎಷ್ಟಾಗುತ್ತೆ? 1600 1200 ದಟ್ ಈಸ್ 400. 1600 1200 ಹೋದಾಗ ಎಷ್ಟಾಗುತ್ತೆ? ಸೊ ದಟ್ ಈಸ್ 400. ಇದನ್ನು ಡಿವೈಡೆಡ್ ಬೈ 50 ಮಾಡಿದಾಗ ಎಷ್ಟು ಬರುತ್ತೆ? ಇಲ್ಲ, ಇದನ್ನು ಡಿವೈಡೆಡ್ ಬೈ 50 ಮಾಡಿ 0 ಗೆಟ್ ಕ್ಯಾನ್ಸಲ್, 5 5. ಸೊ ದಿಸ್ ಈಸ್ 5 rupees per kg. Okay, 0 ಗೆಟ್ ಕ್ಯಾನ್ಸಲ್, 5 how much 40, 5 how much 5 8 40. ಓಕೆ, ನೆಕ್ಸ್ಟ್ ಅದೇ 0 ಗೆಟ್ ಕ್ಯಾನ್ಸಲ್, ದಿಸ್ ಈಸ್ 5 8 40. ಸೊ ನಮ್ಗೆ ದಿಸ್ ಈಸ್ ಎಕ್ಸ್ ಮ್ಯಾಟ್ರಿಕ್ಸ್. ಅಂದರೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂದರೆ ಏನು? ದಿಸ್ ಈಸ್ ಎಕ್ಸ್ ವೈ ಝೆಡ್. ಓಕೆ, ಸೊ ಅಂದರೆ ಎಕ್ಸ್ ವ್ಯಾಲ್ಯೂ ಹೌ ಮಚ್ ಯು ಹ್ಯಾವ್ ಗಾಟ್ ಇಟ್? ಎಕ್ಸ್ ವ್ಯಾಲ್ಯೂ ಈಸ್ 5 rupees, ವೈ ವ್ಯಾಲ್ಯೂ ಈಸ್ 8 rupees, next Z is 8 rupees. The cost of onion per kg ಅಂದರೆ cost of, you write it here, cost of onion per kg, okay, that is equal to 5 rupees. Okay, so ಅದೇ ಥರ the cost of wheat, okay, cost of wheat per kg that is ಎಷ್ಟು? 8 rupees. Okay, similarly now cost of rice per kg ದಟ್ ಈಸ್ ಎಷ್ಟು? ದಟ್ ಈಸ್ 8 rupees. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರ್ತೀವಿ. ನೋಡಿ, ಇದೊಂದು ಡಿಫಿಕಲ್ಟ್ ಅಲ್ಲ. ಇವೇನು ಮಾಡಿದ್ದೀವಿ? ಸೊ ನಮಗೆ ನಾರ್ಮಲಾಗಿ ಕ್ವಶನ್ನು ಈಕ್ವೇಷನ್ ಫಾರ್ಮೆಟಲ್ಲಿ ಕೊಡ್ತಿದ್ರು, ಬಟ್ ಈಕ್ವೇಷನ್ ಫಾರ್ಮೆಟಲ್ಲಿ ಕೊಟ್ಟಿಲ್ಲ. ನಮ್ಗೆ ಯಾವ ಫಾರ್ಮೆಟಲ್ಲಿ ಕೊಡ್ತಿದ್ರು? ಸೆಂಟೆನ್ಸ್ ಫಾರ್ಮೆಟಲ್ಲಿ ಕೊಟ್ಟಿದ್ರು. ಅದನ್ನು ಕನ್ವರ್ಟ್ ಮಾಡ್ಕೊಂಡು ಏನು ಮಾಡಿದ್ವಿ? ಅದನ್ನು ಕನ್ವರ್ಟ್ ಮಾಡಿಕೊಂಡು ಸೊ ನಾರ್ಮಲಾಗಿ ಆ್ಯಸ್ ಯೂಸ್ವಲ್ ಮೆಥಡ್ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಅದಾದಮೇಲೆ ಏನು ಮಾಡಿದ್ವಿ? ಸೊ ನಮಗೆ ಕಾಸ್ಟ್ ಆಫ್ ಆನಿಯನ್ ಪರ್ ಕೆ ಜಿ, ಕಾಸ್ಟ್ ಆಫ್ ವೀಟ್ ಪರ್ ಕೆ ಜಿ ಎಲ್ಲ ಕಂಡಿಡಿ ಅಂತ ಹೇಳಿದ್ರು, ಅದು ಕಂಡಿಡ್ತೀವಿ ನೀಟಾಗಿ. ಓಕೆ, ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ನಾವು ಜಸ್ಟ್ ಇದನ್ನು ಸೇಮ್ ಕ್ವಶನೇ, ಬಟ್ ಇದನ್ನು ಸೆಂಟೆನ್ಸ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಮಾಡಬೇಕಂದ್ರೆ ನಾವು ಇದನ್ನು ಏನು ಮಾಡಬೇಕು? ಫಸ್ಟು ಈಕ್ವೇಷನ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿನೂ ಏನಿಲ್ಲ, ಇಲ್ಲಿನೂ ಈಸಿ. ದಿಸ್ ಇಸ್ ಸಮ್ ಆಫ್ 3 numbers is 6. If you multiply third number by 3 and add a second number to it, we'll get it as 11. And other by adding the first number and third number, we'll get it as double of the second number. So represent the algebraically, ಇವೆಲ್ಲ ರೆಪ್ರೆಸೆಂಟ್ ಮಾಡಬೇಕು algebraical ಫಾರ್ಮೆಟಲ್ಲಿ ಯೂಸಿಂಗ್ ದಿ ಮ್ಯಾಟ್ರಿಕ್ಸ್. ಫೈಂಡ್ ದಿ ನಂಬರ್ಸ್ ಯೂಸಿಂಗ್ ದಿ ಮ್ಯಾಟ್ರಿಕ್ಸ್ ಮೆಥಡ್ ಅಂದ್ರೆ. ಸೊ ಲೆಟ್ ಅಸ್ ಕನ್ಸಿಡರ್, ನಾವು ಏನು ಕನ್ಸಿಡರ್ ಮಾಡೋಣ? ಸೊ 3 numbers ಅಂತ ಅಸ್ಯೂಮ್ ಮಾಡ್ಕೊ. ಫಸ್ಟ್ ಯಾವ್ದಾರು ಒಂದು 3 numbers ಲೆಟ್ ಅಸ್ ಕನ್ಸಿಡರ್ 3 numbers are ಎಕ್ಸ್ ವೈ ಝೆಡ್ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡು 3 numbers ಏನಂತ ಅಸ್ಯೂಮ್ ಮಾಡ್ಕೊಣ? ಎಕ್ಸ್ ವೈ ಝೆಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ನೋಡಿ, ಈಗ ಗೊತ್ತಾಗುತ್ತೆ. ಅಂದರೆ ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, ಇದು ಥರ್ಡ್ ನಂಬರ್. ಓಕೆ, ಸೊ ಈ ನಂಬರ್ಸು ಫಸ್ಟ್ ನಂಬರ್. ಅವ್ರೇನಂದರೆ ಸಮ್ ಆಫ್ ಫಸ್ಟ್ 3 numbers is 6. ಅಂದರೆ ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ದಟ್ ಈಸ್ ಈಕ್ವಲ್ ಟು 6 ಅಂತ ಹೇಳ್ತಿದ್ದಾರೆ. ಓಕೆ, ಇದಾಯ್ತಾ? ಇದಾದಮೇಲೆ ನೆಕ್ಸ್ಟ್, ಸೊ ಇಫ್ ಯು ಮಲ್ಟಿಪ್ಲೈ ಥರ್ಡ್ ನಂಬರ್ ಬೈ 3, ಥರ್ಡ್ ನಂಬರ್ ಇದನ್ನು ಮಲ್ಟಿಪ್ಲೈ ಮಾಡಿ ಥರ್ಡ್ ನಂಬರ್ ಬೈ 3. ಓಕೆ, ಸೊ ಆ್ಯಂಡ್ ಆ್ಯಡ್ ಸೆಕೆಂಡ್ ನಂಬರ್ ಟು ಇಟ್. ಇದಕ್ಕೆ ಏನು ಮಾಡಬೇಕು? ಸೆಕೆಂಡ್ ನಂಬರ್ ಆ್ಯಡ್ ಮಾಡಿ. ಓಕೆ, ಸೊ ಸೆಕೆಂಡ್ ನಂಬರ್ ಯಾವುದು? ವೈಯ. ಓಕೆ, ಸೊ ಇದು ಸೆಕೆಂಡ್ ನಂಬರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸೊ ಸೆಕೆಂಡ್ ನಂಬರ್ ಅಥವಾ ಈ ಕಡೆ ಬರೆದ್ಬಿಡಿ, ಈಸಿ ಆಗುತ್ತೆ. ಸೆಕೆಂಡ್ ನಂಬರ್ ಆ್ಯಡ್ ಮಾಡಿ. ಓಕೆ, ಸೆಕೆಂಡ್ ನಂಬರ್ ಆ್ಯಡ್ ಮಾಡಿದಾಗ ನಮಗೆ ಸೊ ವಿ ಗೆಟ್ 11. ಓಕೆ, ಸೊ ನಾನು ಹೇಳಿದರೆ ಸೊ ಥರ್ಡ್ ನಂಬರ್ ಮಲ್ಟಿಪ್ಲೈ ಬೈ, ಇಫ್ ಯು ಮಲ್ಟಿಪ್ಲೈ ಥರ್ಡ್ ನಂಬರ್ ಬೈ 3 ಝೆಡ್ 3. ಓಕೆ, ಸೊ ಥರ್ಡ್ ನಂಬರ್ ಇದಕ್ಕೆ 3 ಮಲ್ಟಿಪ್ಲೈ ಮಾಡೋದು. ಆ್ಯಂಡ್ ಆ್ಯಡ್ ಸೆಕೆಂಡ್ ನಂಬರ್ ಇದು ವೈ, ಅದಕ್ಕೆ ಆ್ಯಡ್ ಮಾಡಿ. ಸೊ ದೆನ್ ಇಟ್ ವಿಲ್ ಗೆಟ್ ವಾಟ್ ವಿಲ್ ಗೆಟ್ ಅಂತ ಹೇಳ್ತಿದ್ದಾರೆ? 11 ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟು ಇದಾದಮೇಲೆ ಏನು ಮಾಡಿ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಇನ್ನೊಂದು ಥರ್ಡ್ ಈಕ್ವೇಷನ್ ನೋಡಿ. ಬೈ ಆ್ಯಡಿಂಗ್ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್ಸ್, ಅಂದರೆ ಫಸ್ಟ್ ಮತ್ತು ಥರ್ಡ್ ನಂಬರ್ಸ್, ಅಂದರೆ ಫಸ್ಟ್ ಎಕ್ಸ್, ಥರ್ಡ್ ನಂಬರ್ ಇದೆ ಝೆಡ್ ಇದೆ. ಸೊ ಝೆಡ್ನ ಆ್ಯಡ್ ಮಾಡಿದಾಗ ಸೊ ವಿ ಗೆಟ್ ಡಬಲ್ ಆಫ್ ಸೆಕೆಂಡ್ ನಂಬರ್ ಇದೆ, ಇದ್ರದ್ದು ಡಬಲ್ ಬರುತ್ತೆ, ಅಂದರೆ 2 times ಆಫ್ ವೈ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಈ ಈಕ್ವೇಷನ್ಸ್ ಸ್ವಲ್ಪ ರಿವೈಸ್ಡ್ ಫಾರ್ಮೆಟಲ್ಲಿ ಬರ್ಕೊಂಡ್ರೆ ನೀಟಾಗಿ ಬರ್ಕೊಂಡ್ರೆ ಹೆಂಗಾಗುತ್ತೆ ನೋಡಿ. ಸೊ ನಮಗೆ ಈ ಈಕ್ವೇಷನ್ಸ್ನ ನೀಟಾಗಿ ಬರ್ಕೊಳ್ತೀನಿ ನೋಡಿ. ಸೊ ದಿಸ್ ಈಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 6. ನೆಕ್ಸ್ಟು ಸೊ ಇಲ್ಲೇನಿದೆ? ಎಕ್ಸ್ ಕೋಎಫಿಷಿಯಂಟ್ ಏನಿಲ್ಲ, ಅದಕ್ಕೆ ಇದು 0 ಬರ್ಕೊಡಿ. ಸೊ 0 times ಆಫ್ ವೈ ಪ್ಲಸ್ 3z ದಟ್ ಈಸ್ ಈಕ್ವಲ್ ಟು 11. ಸೊ ಇಲ್ಲೇನಿದೆ? ಎಕ್ಸ್ ಇದೆ, ಇದು ಪ್ಲಸ್ 2n ಎಕ್ಕಡೆ ತಗೊಂಡು. ಸೊ ಇಲ್ಲೇನಾಗುತ್ತೆ? 0 ಅಸ್ಯೂಮ್ ಮಾಡ್ಕೊಣ. ಪ್ಲಸ್ 2n ಎಕ್ಕಡೆ ತೊಗೊಂಡ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 2y
ಪ್ಲಸ್ ಝೆಡ್ ದಟ್ ಈಸ್ ಈಕ್ವಲ್ ಟು 0. ಇಷ್ಟು ಮ್ಯಾಟ್ರಿಕ್ಸ್ ಬಂತು. ಇವು ಮ್ಯಾಟ್ರಿಕ್ಸ್ ಬಂದು ಇಷ್ಟೇ ನೋಡಿ, ಮುಗೀತು. ಉಳ್ಕಿದ ನಾರ್ಮಲ್ ಎಲ್ಲ ಸೇಮ್ ಪ್ರೊಸೀಜರೇ. ಸೊ ಇಷ್ಟು ಮಾಡಿದಾಗ ಇಷ್ಟು ಮ್ಯಾಟ್ರಿಕ್ಸ್ ಬಂದುಬಿಟ್ರೆ ಮುಗೀತು. ನೀವು ನಾರ್ಮಲ್ ಏನು ಬಿಡ್ತದೆ, ಸೇಮ್ ಪ್ರೊಸೀಜರ್ ಬರೋದು. ಸೇಮ್ ಪ್ರೊಸೀಜರ್ ಬರುತ್ತೆ ಅಂತಂದಾಗ ಸೊ ನಾವು ಯು ಜಸ್ಟ್ ಸಿ ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೊಳ್ಳಿ. ಸೊ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ. ಸೊ ನಮಗೆ ಎಕ್ಸ್ ಕೋಎಫಿಷಿಯಂಟ್ 1, ವೈ ಕೋಎಫಿಷಿಯಂಟ್ 1, ಝೆಡ್ ಕೋಎಫಿಷಿಯಂಟ್ 1. ಓಕೆ, ನೆಕ್ಸ್ಟು ಅದೇ ಥರ ಎಕ್ಸ್ ಕೋಎಫಿಷಿಯಂಟ್ 0, ವೈ ಕೋಎಫಿಷಿಯಂಟ್ 1, ಝೆಡ್ ಕೋಎಫಿಷಿಯಂಟ್ ಇಸ್ 3. ಸೊ ಅದೇ ಥರ ನೋಡಿ ಇಲ್ಲೇನಿದೆ, ಎಕ್ಸ್ ಕೋಎಫಿಷಿಯಂಟ್ ಇಸ್ 1, ವೈ ಕೋಎಫಿಷಿಯಂಟ್ ಇಸ್ -2, ಝೆಡ್ ಕೋಎಫಿಷಿಯಂಟ್ ಇಸ್ 1. ಓಕೆ, ದಿಸ್ ಇಸ್ ಎಕ್ಸ್ ವೈ ಝೆಡ್. ಓಕೆ, ಎಕ್ಸ್ ವೈ ಝೆಡ್ ದಟ್ ಈಸ್ ಈಕ್ವಲ್ ಟು ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಸೊ ದಿಸ್ ಇಸ್ 6, 11, 0. ಎಷ್ಟು ಕೊಟ್ಟಿದ್ರೆ ಅಂದರೆ ಏನು. ಸೊ ದಿಸ್ ಮ್ಯಾಟ್ರಿಕ್ಸ್ ವಿ ಗಾಟ್ ಆಸ್ ಎ, ದಿಸ್ ಮ್ಯಾಟ್ರಿಕ್ಸ್ ವಿ ಗಾಟ್ ಆಸ್ ಎಕ್ಸ್, ದಿಸ್ ಮ್ಯಾಟ್ರಿಕ್ಸ್ ವಿ ಗಾಟ್ ಆಸ್ ಬಿ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ. ಸೊ ದಿಸ್ ಈಸ್ ಇದರ ರಿಸಲ್ಟಂಟ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಬರುತ್ತೆ. ಈಗ ನಾವೇನು ಮಾಡೋಣ, ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ಓಕೆ, ನಮ್ಮ ಬಿ ಗೊತ್ತಿದೆ, ನಾವು ಎ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಕಂಡುಹಿಡಬೇಕು. ಅದಕ್ಕೋಸ್ಕರ ಬಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಬಟ್ ಎ ಇನ್ವರ್ಸ್ ಗೊತ್ತಿಲ್ಲ. ಸೊ ಎ ಇನ್ವರ್ಸ್ ಕಂಡುಹಿಡೋಕ್ಕೋಸ್ಕರ ಏನು ಮಾಡಬೇಕು. ಸೊ ಯು ನೋ ದಿ ಫಾರ್ಮುಲಾ. ಸೊ ದಟ್ ಈಸ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ ನಾನು ಇಲ್ಲೇ ಎಲ್ಲ ಯಾಕೆ ಮಾಡ್ತೀನಿ ಅಂದರೆ ಈ ವ್ಯಾಲ್ಯೂಸ್ ಇಲ್ಲೇ ಇರ್ಬೋದು, ಇಲ್ಲಿ ಬರ್ಕೋಬೋದು ಅಂತೇಳಿ ಇಲ್ಲೇ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಡಿಟರ್ಮೆಂಟ್ ಆಫ್ ಎ ಕಂಡುಹಿಡೋಣ ಫಸ್ಟು. ಸೊ ಈ ಡಿಟರ್ಮೆಂಟ್ ಆಫ್ ಎ ವೇರ್ ಡಿಟರ್ಮೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇದು ಡಿಟರ್ಮೆಂಟ್ ಆಫ್ ಎಗೆ 0ಗೆ ಈಕ್ವಲ್ ಇರಬಾರ್ದು. ಸೊ ಫಸ್ಟ್ ಡಿಟರ್ಮೆಂಟ್ ಆಫ್ ಎ ಕಂಡು ಡಿಟರ್ಮೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ 1 1 1 1 1 1 0 1 3 0 1 3 ನೆಕ್ಸ್ಟ್ 1 -2 1 1 -2 1. ಸೊ ಇದನ್ನು ಎಕ್ಸ್ಪ್ಯಾಂಡ್ ಅಲಾಂಗ್ ರೋ 1, ಎಕ್ಸ್ಪ್ಯಾಂಡ್ ಅಲಾಂಗ್ ರೋ 1 ಮಾಡಿದಾಗ ಏನಾಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಪ್ಲಸ್ ಮೈನಸ್ ಪ್ಲಸ್. ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗಿ ಏನಾಗುತ್ತೆ 1 ಟೈಮ್ಸ್ ಆಫ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 1 ಮೈನಸ್ ಆಫ್ -2 ಇಂಟು 3 ಇಸ್ ದಟ್ ಈಸ್ -6. ಓಕೆ, ನೆಕ್ಸ್ಟ್ -1 ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 0 ಇಂಟು 1 ಇಸ್ 0, -1 ಇಂಟು 3 ಇಸ್ 3. ಓಕೆ, ನೆಕ್ಸ್ಟ್ +1 ಆಫ್ ನೆಕ್ಸ್ಟ್ ಏನಾಗುತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟಾಗ 0 ಇಂಟು -2 ಇಸ್ 0, ಮೈನಸ್ ಆಫ್ 1 ಇಂಟು 1 ಇಸ್ 1. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ -, +6 + 1 ಇಸ್ 7. ಓಕೆ, ಸೊ -, ಅಂದರೆ ಪ್ಲಸ್ ಆಗುತ್ತೆ. ದಿಸ್ ವಿಲ್ ಬಿಕಮ್ +3. ಓಕೆ, ಹಿಯರ್ ಏನಾಗುತ್ತೆ ದಿಸ್ ಇಸ್ -1. ಓಕೆ, 7 + 3 ಮಾಡಿದಾಗ ಎಷ್ಟಾಗುತ್ತೆ. 7 + 3 ಮಾಡಿದಾಗ 10 ಆಗುತ್ತೆ. 10 - 1 ಮಾಡಿದಾಗ ಏನಾಗುತ್ತೆ. ಸೊ ದಟ್ ಈಸ್ 9. ಓಕೆ, ವಿಚ್ ಮೀನ್ಸ್ ಡಿಟರ್ಮೆಂಟ್ ಆಫ್ ಎ ಎಷ್ಟು ಬಂದಿದೆ ನಮಗೆ. ಸೊ 9 ವೇರ್ ದಟ್ ಈಸ್ ನಾಟ್ ಈಕ್ವಲ್ ಟು 0. ಡಿಟರ್ಮೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ದೇರ್ ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರೀಬೋದು. ದೇರ್ ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರ್ಕೊಂಬಿಡಿ. ಸೊ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ. ಓಕೆ, ಎ ಇನ್ವರ್ಸ್ ಅಷ್ಟಾದ್ಮೇಲೆ ಇದು ಕಂಡುಹಿಡಿದ್ವಿ ಅಂದರೆ ನಾವು ಅಂದರೆ ಡಿಟರ್ಮೆಂಟ್ ಆಫ್ ಎ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನು ಕಡೆ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕು. ಸೊ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡೋಕ್ಕೋಸ್ಕರ ಏನು ಮಾಡೋಣ. ಸೊ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡುಹಿಡಬೇಕು. ಸೊ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಅಂದರೆ ಸೊ A11 A12 ಸೊ A13 A21 A22 A23 A31 A32 A33 ಕಂಡುಹಿಡಬೇಕು. ಓಕೆ, ಸೊ ಇವು ಕಂಡುಹಿಡಬೇಕಂದ್ರೆ ಸೊ ನಮಗೆ ಫಸ್ಟ್ ಎ ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ ಇಲ್ಲಿ. ವೈ ಬಿಕಾಸ್ ಅಲ್ಲಿದೆ ಮತ್ತು ನೀವು ಪ್ರಾಬ್ಲಮ್ ಮಾಡೋ ಕಷ್ಟ ಆಗುತ್ತೆ. ಇಲ್ಲೇ ಬರ್ಕೊಂಡ್ರೆ ಇಲ್ಲ ನೋಡ್ಕೊಂಡು ಸಾಲ್ವ್ ಮಾಡ್ಬೋದು ಇವೆಲ್ಲ. ಎ ಮ್ಯಾಟ್ರಿಕ್ಸ್ ಇಸ್ 1 1 1 0 1 3 1 1 1 0 1 3 ನೆಕ್ಸ್ಟು 1 -2 1 1 -2 1. ಓಕೆ, ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ ನೋಡಿ. ಓಕೆ, ಇದನ್ನು ಸಾಲ್ವ್ ಮಾಡಿ ಏನಾಗುತ್ತೆ. ಸೊ ನಮಗೆ A11 ಅಂದರೆ ನಾನೇನು ಹೇಳಿದೆ ರೋ ಮತ್ತು ಕಾಲಮು ನಮಗೆ ಆ್ಯಡ್ ಮಾಡಿದಾಗ ಈವನ್ ಬಂದಾಗ ದಟ್ ಈಸ್ ಪಾಸಿಟಿವ್, ಇದು ನೆಗೆಟಿವ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್. ಸೊ ಅದೇ ರೋ ಮತ್ತು ಕಾಲಮು ಆ್ಯಡ್ ಮಾಡಿದಾಗ ಅದು ಆಡ್ ಬಂದಾಗ ದಟ್ ಈಸ್ ನೆಗೆಟಿವ್. ಅದಕ್ಕೆ ಥರ ಇಸ್ ನೆಗೆಟಿವ್ ಇಸ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಬೇಕಾದ್ರೆ ಆ್ಯಡ್ ಮಾಡಿ ನೋಡಿ ನೀವು ಆ್ಯಡ್ ಬರ್ತಾ ಈವನ್ ಬರ್ತಾ ಅದ್ರ ಮೇಲೆ ಹಾಕಿ. ಈಗೇನು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟಾಗ ನಮ್ಗೆ ಏನಾಗುತ್ತೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಿ. 1 × 1 ಇಸ್ 1 ಮೈನರ್ ಕಂಡು ಮೈನಸ್ ಆಫ್. ಸೊ 2 × -2 ಮಾಡಿದಾಗ ದಟ್ ಈಸ್ -6 ಆಗುತ್ತೆ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟು
ಫಸ್ಟ್ ರೋ ಸೆಕೆಂಡ್ ಕಾಲಮ್ ನೋಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಸೊ 1 ಇಂಟು 1 ಮಾಡಿದಾಗ ಎಷ್ಟು ಬರುತ್ತೆ, 0 ಬರುತ್ತೆ. 1 ಇಂಟು 0 ಮಾಡಿದಾಗ 0 ಬರುತ್ತೆ. ಮೈನಸ್ ಆಫ್ 1 ಇಂಟು 3 ಮಾಡಿದಾಗ 3 ಬರುತ್ತೆ. ದಿಸ್ ವಿಲ್ ಬಿಕಮ್ ವಾಟ್, ಸೊ ಮೈನಸ್ ಇಂಟು ಮೈನಸ್ ಮಾಡಿದಾಗ ದಿಸ್ ಈಸ್ ಪ್ಲಸ್ 3 ಆಗುತ್ತೆ. ಓಕೆ, ಇಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ಳೋಣ, ದಿಸ್ ಈಸ್ ಪ್ಲಸ್ 7 ಆಗುತ್ತೆ. ಸೊ ಅದೇ ಥರ ಸೊ 1 ಇಂಟು 3 ಮಾಡಿ, ಸೊ 1 ಇಂಟು 1 ಫಸ್ಟ್ ರೋ ಥರ್ಡ್ ಕಾಲಮ್ ಅಂದರೆ 0 ಇಂಟು ಮೈನಸ್ 2 ಇಸ್ 0 ಮೈನಸ್ ಆಫ್ 1 ಇಂಟು 1 ಇಸ್ 1. ಸೊ ದಿಸ್ ವಿಲ್ ಬಿಕಮ್ ವಾಟ್, ಮೈನಸ್ 1 ಆಗುತ್ತೆ. ಸೊ ಅದೇ ಥರ ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ನೋಡಿ, 1 ಇಂಟು 1 ಮಾಡಿದಾಗ ದಟ್ ಈಸ್ 1 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ 2 ಇಂಟು 1 ಇಸ್ ದಟ್ ಈಸ್ ಮೈನಸ್ 2 ಆಗುತ್ತೆ. ಓಕೆ, ಸೊ ಇಷ್ಟ ಆಯಿತಾ. ಸೊ ಅದೇ ಥರ ಸೆಕೆಂಡ್ ಕಾಲಮ್ ನೋಡಿ, ಸೆಕೆಂಡ್ ಕಾಲಮ್ 1 ಇಂಟು 1 ಮಾಡಿದಾಗ 1 ಆಗುತ್ತೆ. ಮೈನಸ್ ಆಫ್ 1 ಇಂಟು 1 ಮಾಡಿದಾಗ 1 ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಥರ್ಡ್ ಕಾಲಮ್ 1 ಇಂಟು ಮೈನಸ್ 2 ಇಸ್ ದಟ್ ಈಸ್ ಮೈನಸ್ 2. ಮೈನಸ್ ಆಫ್ 1 ಇಂಟು 1 ಇಸ್ 1 ಆಗುತ್ತೆ. ಸಿಮಿಲರ್ಲಿ ಸೊ ವಿಲ್ ಗೋ ಫಾರ್ ಥರ್ಡ್ ರೋ ಫಸ್ಟ್ ಕಾಲಮ್ ನೋಡಿ, ಸೊ 1 ಇಂಟು 3 ಮಾಡಿದಾಗ ದಟ್ ಈಸ್ 3 ಮೈನಸ್ ಆಫ್ 1 ಇಂಟು 1 ಮಾಡಿದಾಗ 1 ಆಗುತ್ತೆ. ಸೊ ಸಿಮಿಲರ್ಲಿ ಥರ್ಡ್ ರೋ ಸೆಕೆಂಡ್ ಕಾಲಮ್ 3 ಇಂಟು 1 ಮಾಡಿದಾಗ 3 ಆಗುತ್ತೆ. ಮೈನಸ್ ಆಫ್ 0 ಇಂಟು 1 ಇಸ್ 0 ಆಗುತ್ತೆ. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ ಮಾಡಿದಾಗ 1 ಇಂಟು 1 ಮಾಡಿದಾಗ 1 ಆಗುತ್ತೆ. 0 ಇಂಟು 1 ಮಾಡಿದಾಗ ಸೊ ದಟ್ ಈಸ್ 0 ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದನ್ನು ಸಾಲ್ವ್ ಮಾಡಿದಾಗ ನಾವು ಸೊ ಮೈನಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ 2 ಆಗುತ್ತೆ. ಪ್ಲಸ್ 2 ಪ್ಲಸ್ 1 ಇದು ಪ್ಲಸ್ 3 ಆಗುತ್ತೆ. 3 ಮೈನಸ್ ದಿಸ್ ಇಸ್ ಮೈನಸ್ 3 ಆಗುತ್ತೆ. ಅದೇ ಥರ ಪ್ಲಸ್ 1 ಮೈನಸ್ 1 ಅಂದರೆ 0 ಆಗುತ್ತೆ. ಮೈನಸ್ 2 ಮೈನಸ್ 1 ಮಾಡಿದಾಗ ದಟ್ ಈಸ್ ಮೈನಸ್ 3. ಓಕೆ, ಸಿಮಿಲರ್ಲಿ 3 ಮೈನಸ್ 1 ಮಾಡಿದಾಗ ದಟ್ ಈಸ್ 2. ಸೊ 3 ಮೈನಸ್ 0 ಮಾಡಿದಾಗ ದಟ್ ಈಸ್ 3. ಮೈನಸಿಂದ ಮಾಡಿಬಿಟ್ಟು ದಿಸ್ ಇಸ್ ಮೈನಸ್ 3. ಓಕೆ, 1 ಮೈನಸ್ 0 ಮಾಡಿದಾಗ 1 ಬರುತ್ತೆ. ಇಷ್ಟ ಆಯಿತಾ. ಇಷ್ಟಾದಮೇಲೆ ಸೊ ನಾವೇನು ಮಾಡಬೇಕಂದ್ರೆ ಸೊ ವಿ ಹ್ಯಾವ್ ಟು ಫೈಂಡ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕೊಟ್ಟು ಸೊ ಎಲ್ಲ ಕೋಫ್ಯಾಕ್ಟರ್ ಎಲಿಮೆಂಟ್ಸು ಕೋಫ್ಯಾಕ್ಟರ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೊಳ್ಳಿ. ಸೊ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೊಂಡ್ರೆ ಏನಿದೆ, 7 3 ಮೈನಸ್ 1 7 3 ಮೈನಸ್ 1. ಓಕೆ, ಅದೇ ಥರ ನೆಕ್ಸ್ಟ್ ಏನಿದೆ, ಸೊ ಮೈನಸ್ 3 0 ಮೈನಸ್ 3 ಮೈನಸ್ 3 0 ಮೈನಸ್ 3. ಓಕೆ, ನೆಕ್ಸ್ಟ್ ಏನಿದೆ 2 ಮೈನಸ್ 3 1 ದಟ್ ಈಸ್ 2 ಮೈನಸ್ 3 1. ಓಕೆ, ಇಷ್ಟ ಆಯಿತಾ. ಸೊ ಇಷ್ಟ ಆದಮೇಲೆ ನಾವೇನು ಮಾಡ್ಬೇಕಂದ್ರೆ ಓಕೆ, ಸೊ ಇಲ್ಲಿ ಇದು ಮಿಸ್ ಆಗಿದೆ ನೋಡಿ. ಸೊ ಇಲ್ಲಿ ಏನು ತಪ್ಪು ಮಾಡಿದ್ದೀವಿ. ಸೊ ಇಲ್ಲಿ -2 -1 ಮಾಡಿದ್ರೆ ಏನಾಗುತ್ತೆ, ಸೊ -3 ಆಗುತ್ತೆ. -3ನ ಪ್ಲಸ್ ಮೈನಸಿಂದ ಮಾಡ್ಕೊಂಡ್ರೆ ದಿಸ್ ಇಸ್ +3 ಆಗುತ್ತೆ. ಆ್ಯಂಡ್ ದಿಸ್ ವಿಲ್ ಆಲ್ಸೋ ಬಿಕಮ್ ವಾಟ್ +3 ಅಂತ ಅರ್ಥ. ಓಕೆ, ಸೊ ನಾವು ಏನು ಮಾಡಿ ಆಡ್ಜಾಯಿಂಟ್ ಆಫ್ ಎ ಕಂಡು ಇಟ್ಕೊಳ್ಳಿ. ಸೊ ಆಡ್ಜಾಯಿಂಟ್ ಆಫ್ ಎ ಇಸ್ ನಥಿಂಗ್ ಬಟ್ ಸೊ ಆಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್. ಕೋಫ್ಯಾಕ್ಟರ್ ಆಫ್ ಎ ಇದು ಟ್ರಾನ್ಸ್ಪೋಸ್. ಓಕೆ, ಅಂದರೆ ಏನು ಮಾಡಬೇಕು, ಇದನ್ನು ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮ್ಗೆ ಏನು ಮಾಡ್ತಾರೆ, ಅಡ್ಜಾಯಿಂಟ್ ಆಫ್ ಎ ಬರುತ್ತೆ. ಸೊ ದಟ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಇದು ಟ್ರಾನ್ಸ್ಪೋಸ್ ಮಾಡಿ. ಅಂದರೆ ರೋ ಇದೇನಾಗುತ್ತೆ, ಕಾಲಮ್ ಆಗುತ್ತೆ. ಫಸ್ಟ್ ರೋ ಇದೇನಾಗುತ್ತೆ, ಫಸ್ಟ್ ಕಾಲಮ್ ಆಗುತ್ತೆ 7 3 -1. ಅದೇ ಸೆಕೆಂಡ್ ರೋ ಇದೇನಾಗುತ್ತೆ, ಸೆಕೆಂಡ್ ಕಾಲಮ್ ಆಗುತ್ತೆ -3 0 3. ಓಕೆ, ಥರ್ಡ್ ರೋ ಇದೇನಾಗುತ್ತೆ, ಥರ್ಡ್ ಕಾಲಮ್ ಆಗುತ್ತೆ. ಸೊ 2 -3 1. ಓಕೆ, ಇಷ್ಟ ಆಯಿತು. ದಿಸ್ ಇಸ್ ಅಡ್ಜಾಯಿಂಟ್ ಆಫ್ ಎ ಆಯಿತು. ಸೊ ಅಡ್ಜಾಯಿಂಟ್ ಆಫ್ ಎ ಆದಾಗ ಸೊ ನಾವೇನು ಕಂಡುಹಿಡಬೇಕು, ಕಂಡುಹಿಡಬೇಕಂದ್ರೆ ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಸೊ x is nothing but what, a inverse into b. So a inverse into b. So a inverse is nothing but 1 divided by determinant of a into so b. So a into adjoint of b into b ಅಂತ ಅರ್ಥ. ಸೊ ಆಡ್ಜಾಯಿಂಟು ಕಂಡು ಹಿಡಿದೀವಿ, ಡಿಟರ್ಮೆಂಟು ಕಂಡಿದ್ದೀವಿ, ಬಿ ಮ್ಯಾಟ್ರಿಕ್ಸು ಬಂದಿದ್ದೆ ನಮಗೆ. ಸೊ 1 divided by 9 ಸೊ ಇಂಟು ಸೊ ಆಡ್ಜಾಯಿಂಟ್ ಆಫ್ ಏನು ಬಂದಿದೆ ನೋಡಿ, ಆಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಇಲ್ಲಿ ಬರ್ಕೊಳ್ಳಿ 7 -3 2 7 -3 2. ನೆಕ್ಸ್ಟು 3 0 -3 3 0 -3. ನೆಕ್ಸ್ಟು -1 3 1. ದಿಸ್ ಈಸ್ -1 3 1. ಓಕೆ, ಮಲ್ಟಿಪ್ಲೈಡ್ ಬೈ ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಬಿ ಮ್ಯಾಟ್ರಿಕ್ಸ್ 6 11 0 6 11 0 6 11 0. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಸೊ 3 × 3 ಇದೆ, ಇಲ್ಲಿ 3 × 1 ಇದೆ. ವಾಟ್ ಈಸ್ ದ ಮ್ಯಾಟ್ರಿಕ್ಸ್ ಯು ಆರ್ ಗೆಟಿಂಗ್ ಇಟ್ ಆಸ್ 3 × 1 ಬರುತ್ತೆ. ಓಕೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ 7 6 ಎಷ್ಟಾಗುತ್ತೆ, 7 6 42 -11 ಇಂಟು -3 ಇಂಟು 11 ಇಸ್ -33. ಓಕೆ, ಸೊ ಇದಾಯ್ತಾ. ನೆಕ್ಸ್ಟು 3 6 18. ಸೊ 0 ಇಂಟು ಎನಿಥಿಂಗ್ ಇಸ್ 0. ನೆಕ್ಸ್ಟು 3 ಇಂಟು -3 ಇಂಟು 0 ಇಸ್ 0. ಸೊ ಇದಾಯ್ತಾ. -1 ಇಂಟು 6 ಇಸ್ -6. ಸೊ 3 ಇಂಟು 3 ಇಸ್ 33. ಓಕೆ, 1 ಇಂಟು 0 ಇಸ್ 0. ಓಕೆ, ಇದರ ರಿಸಲ್ಟೆಂಟ್ ಏನು ಬರುತ್ತೆ, 1 divided by 9
ಓಕೆ ಸೊ ನಾವು ದಿಸ್ ಇಸ್ 42 ಅಲ್ಲಿ -33 ಹೋದಾಗ ದಟ್ ಈಸ್ 9. ಸೊ ಡಿವೈಡ್ 9. ಸೊ ದಿಸ್ ಇಸ್ 18 ಯು ರೈಟ್ ಆಸ್ ಇಟ್ ಈಸ್. ಇದನ್ನು 33 ಅಲ್ಲಿ -6 ಹೋದಾಗ ದಟ್ ಈಸ್ 27. ಓಕೆ ಸೊ ಇದನ್ನು ಡಿವೈಡ್ ಮಾಡಿ ಎಲ್ಲದಕ್ಕೆ. ಸೊ ದಿಸ್ ಇಸ್ 9ನ ಡಿವೈಡ್ ಮಾಡಿದಾಗ ಸೊ ದಿಸ್ ವಿಲ್ ಬಿಕಮ್ 1, ದಿಸ್ ವಿಲ್ ಬಿಕಮ್ 2, ದಿಸ್ ವಿಲ್ ಬಿಕಮ್ 3. ಓಕೆ ಸೊ ಇಲ್ಲೇನಾಗುತ್ತೆ ನಮಗೆ ದಿಸ್ ಇಸ್ ಎಕ್ಸ್ ಮ್ಯಾಟ್ರಿಕ್ಸ್. ಅಂದರೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಎಕ್ಸ್ ಮ್ಯಾಟ್ರಿಕ್ಸ್ ನಥಿಂಗ್ ಬಟ್ ಎಕ್ಸ್ ವೈ ಝೆಡ್ ಎಲಿಮೆಂಟ್ಸ್ ಇರ್ತಾವೆ. ಅಂದರೆ ಇವು ಇದನ್ನು ಕಂಪೇರ್ ಮಾಡಿ. ಎಕ್ಸ್ ವ್ಯಾಲ್ಯೂ ಇಸ್ ವಾಟ್? ಎಕ್ಸ್ ವ್ಯಾಲ್ಯೂ ಇಸ್ 1. ಓಕೆ ನೆಕ್ಸ್ಟ್ ವೈ ವ್ಯಾಲ್ಯೂ ಇಸ್ ಎಷ್ಟು? 2. ಝೆಡ್ ವ್ಯಾಲ್ಯೂ ಇಸ್ 3. ಓಕೆ ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ನೆನ್ಪಿಡಿದ್ರೆ ಇಷ್ಟು ಕ್ವಶನ್ಸ್ ಮಾಡಿದ್ದಾರೆ. ಓಕೆ ಇಷ್ಟು ನೀಟಾಗಿ ನೋಡಿ. ನಿಮ್ಮ ಕ್ವಶನ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ಕಾಂಪ್ಲಿಕೇಟೆಡ್ ಇಲ್ಲ ಅವು. ಸೊ ನೀವು ನೀಟಾಗಿ ಒಂದೊಂದೇ ಸ್ಟೆಪ್ ವೈಸ್ ಮಾಡ್ಕೊತ ಹೋದಾಗ ನಿಮಗೆಲ್ಲ ಈಸಿಯಾಗಿ ಬರುತ್ತೆ. ಲೆಂತಿ ಅನಿಸ್ತವೆ, ಲೆಂತಿನೂ ಇಲ್ಲ. ಸೊ ನಿಮ್ಗೆ ಲೆಂತಿ ಅನಿಸ್ತವೆ, ಲೆಂತಿನೂ ಇಲ್ಲ. ಸೊ ನೀವು ಮಲ್ಟಿಪ್ಲಿಕೇಶನ್ ಮಾಡುವಾಗ ಸೊ ನೀಟಾಗಿ ಮಾಡಬೇಕು. ಬಟ್ ಒನ್ ಮೋರ್ ಥಿಂಗ್ ಈಸ್, ನಿಮ್ಗೆ ಥಿಯರಿ ಎಕ್ಸಾಮಲ್ಲಿ ಕ್ಯಾಲ್ಶಿಯಂ ಎಲ್ಲೋ ಇರುತ್ತೆ, ಕ್ಯಾಲ್ಕುಲೇಟರ್ ಅಲ್ಲೂ ಇರುತ್ತೆ. ಕ್ಯಾಲ್ಕುಲೇಟರ್ ಒಯ್ಬೋದು, ನೀವು ಒಂದೊಂದೇ ಮಲ್ಟಿಪ್ಲೈ ಮಾಡ್ಕೋಬೋದು. ಸೊ ಅಲ್ಲಿ ಓಕೆ. ಬಟ್ ಕಂಪ್ಲೀಟ್ಲಿ ಕ್ಯಾಲ್ಕುಲೇಟರ್ ಮೇಲೆ ಡಿಪೆಂಡ್ ಆಗಬೇಡಿ. ಬಿಕಾಸ್ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡೋ ಪ್ರೊಸೆಸ್ ಸ್ಲೋ ಮಾಡಿಸ್ಬಿಡುತ್ತೆ, ನಿಮ್ಮ ಬ್ರೈನ್ ವರ್ಕ್ ಕಮ್ಮಿ ಮಾಡಿಸುತ್ತೆ. ಅದಕ್ಕೋಸ್ಕರ ನೀವು ನಾರ್ಮಲಾಗಿ ಮಾಡ್ಕೊಂತ ಹೋಗಿ, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಓಕೆ ಇಷ್ಟ ಆಯಿತಾ? ಇಷ್ಟ ಆದಮೇಲೆ ಸೊ ನಿಮಗೆ ಇದು 5 ಮಾರ್ಕ್ಸು. ಇಷ್ಟೇ ಕ್ವಶನ್ಸ್ ನೋಡಿ. ಇವು ಫಸ್ಟ್ 3 ಕ್ವಶನ್ಸ್ ಮಾಡಿದೆ ಪಾರ್ಟ್ 1ಅಲ್ಲಿ. ಫಸ್ಟ್ 3 ಕ್ವಶನ್ಸ್ ಈಸಿ ಲೆವೆಲ್ ಬಂದಾಗ, ಕ್ವಶನ್ ನಾರ್ಮಲ್ ಪೇಪರ್ ಬಂದಾಗ ನೀವು ಅವು 3 ಕ್ವಶನ್ಸ್ ಬಿಟ್ಟು ಯಾವ ಕೊಡೋದಿಲ್ಲ. ಅದೇನಾದರೂ ಟಫ್ ಲೆವೆಲ್ ಅಂತ ಕ್ವಶನ್ಸ್ ಬಂದಾಗ ಇವು 2 ಕ್ವಶನ್ಸ್ ಕೊಡ್ಬೋದು. ಇವು 2 ಕ್ವಶನ್ಸ್ ಬಿಟ್ಟು ಮತ್ತೆ ಬೇರೆ ಯಾವ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಓಕೆ ಸೊ ನಾವು ಲೈಕ್ ಗೀಕ್ ಯಾವುದು ಕೇಳಲ್ಲ. ನಂಗೆ ಲೈಕ್ ಗೀಕ್ ಯಾವುದು ಬೇಡ. ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ, ಅಷ್ಟೇ ಸಾಕು. ಓಕೆ ಥ್ಯಾಂಕ್ ಯು.